ಸುಸಜ್ಜಿತ ವಿಶಾಲವಾದ ಸಹಾಯಕ ಪ್ರಾದೇಶಿಕ ಕಚೇರಿ ಹಾಗೂ ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥಗಳನ್ನೊಳಗೊಂಡ ಕಚೇರಿ ಕೇವಲ ದಾಂಡೇಲಿಯಲ್ಲಿ ಮಾತ್ರವಿದೆ. ಇದು ಆರ್.ವಿ. ದೇಶಪಾಂಡೆ ಅವರ ಪ್ರಯತ್ನದ ಫಲವೇ ಎಂದು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಹೇಳಿದರು. ದಾಂಡೇಲಿಯ ಅಂಬೇವಾಡಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥದ ಉದ್ಘಾಟಿಸಿ ಮಾತನಾಡಿದ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಸಾಮಾನ್ಯವಾಗಿ ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥವು ಜಿಲ್ಲಾ ಕೇಂದ್ರದಲ್ಲಿರುತ್ತದೆ. ಆದರೆ ಇಂದು ದಾಂಡೇಲಿಯಲ್ಲಿ ಉದ್ಘಾಟನೆಯಾಗಿರುವ ಸಂತೋಷದ ಸಂಗತಿ, ಇಲ್ಲಿ ಜನರು ಲೈಸೆನ್ಸ್ಗಾಗಿ ಬೇರೆ ಊರಿಗೆ ಹೋಗಿ ಪರೀಕ್ಷೆ ನೀಡಬೇಕಾಗಿತ್ತು. ಆದರೆ ಈಗ ದಾಂಡೇಲಿ ಜನರಿಗೆ ಅನುಕೂಲವಾಗಲಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ 20 ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥವು ಪ್ರಾರಂಭವಾಗಿದ್ದು, ಇನ್ನು 25 ಪಥದ ಕಾರ್ಯವು ಕೊನೆ ಹಂತದಲ್ಲಿದೆ. ದೇಶದಲ್ಲೇ ಅತಿ ಹೆಚ್ಚು ಸ್ವಯಂ ಚಾಲಿತ ಚಾಲನಾ ಪರೀಕ್ಷಾ ಪಥವಿರುವುದು ಕರ್ನಾಟಕದಲ್ಲಿ ಮಾತ್ರವೆಂದರು. ದಾಂಡೇಲಿ ಜನರ ಬೇಡಿಕೆಯಂತೆ ದಾಂಡೇಲಿಯಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಹಾಗೂ ಪಲ್ಲಕ್ಕಿ ಬಸ್ ಮಂಜೂರು ಮಾಡಲಾಗುವುದು ಎಂದರು. ಈಗಾಗಲೇ ಒಂದು 20 ನಮ್ಮಲ್ಲಿ ಈ ರೀತಿ ಕಾರ್ಯಾರಂಭ ಆಗಿದೆ. ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆ ಇರೋದು, 20 ಕಡೆ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೂ 25 ಕೆಲಸಗಳೆಲ್ಲ ಮುಗಿದಿದೆ, ಕೊನೆಯ ಹಂತದಲ್ಲಿದೆ. ಬಹುತೇಕ ಇನ್ನೊಂದು 3-4 ತಿಂಗಳಲ್ಲಿ ಎಲ್ಲ 45 ಕೂಡ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ 45 ಕಡೆ ಆಟೋಮೆಟಿಕ್ ಟೆಸ್ಟಿಂಗ್, ಡ್ರೈವಿಂಗ್ ಟೆಸ್ಟಿಂಗ್ ಸ್ಟೇಷನ್ಸು ಬರುತ್ತೆ. ದೇಶದಲ್ಲಿ ಅತಿ ಹೆಚ್ಚು ಈ ಥರ ಡ್ರೈವಿಂಗ್ ಸೆಂಟರ್ಸ್ ಇರೋದು ದೇಶದಲ್ಲಿ ಎಲ್ಲೂ ಇಲ್ಲ. ಅತಿ ಹೆಚ್ಚು ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಅನ್ನುವ ಹೆಗ್ಗಳಿಕೆ ಮುಂದಕ್ಕೆ ಈ 45 ಪ್ರಾರಂಭ ಆದಮೇಲೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಟ್ರ್ಯಾಕ್ ಇನಾಗ್ರೇಷನ್ ಲಾಸ್ಟ್ ಟೈಮು ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು, ARTO. ಇವತ್ತು ಟ್ರ್ಯಾಕ್ ಆಗಿದೆ. ಆಮೇಲೆ ನಾನು ಹೋಗ್ತಲ್ಲಿ ಬಂದಾಗಲೇ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಕೇಳಿದ್ರು, ಅಷ್ಟೊತ್ತಿಗೆ ಪ್ರೋಗ್ರಾಮ್ ಮುಗಿದಿತ್ತು. ಈ ಸಲ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಡಿದ್ದೀವಿ. ಎಸ್ಟಿಮೇಟು ರೆಡಿ ಇದೆ. ಗ್ರ್ಯಾಂಟ್ ತೊಗೊಂಡು ಏನು ಬಡ್ಜೆಟ್ಟು ಆಯ್ತಲ್ಲ, ಬೇಗ ಬಸ್ ಸ್ಟ್ಯಾಂಡು ಪ್ರಾರಂಭ ಮಾಡ್ತೀವಿ. ಆಮೇಲೆ ಒಂದು ಬಸ್ಸು ಬೆಂಗಳೂರಿಗೆ ಪಲ್ಲಕ್ಕಿ ಬಸ್, ಅದನ್ನು ಕೂಡ ಬೇಗ ಒಂದು 2-3 ವಾರದಲ್ಲಿ ಕೊಡ್ತೀವಿ. ಮತ್ತು ಈ ಥರ ಟ್ರ್ಯಾಕ್ಸು ನಮ್ಮಲ್ಲಿ ಇದು ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ಸು ನಮ್ಮಲ್ಲಿ ಒಟ್ಟು ಈಗ ಒಂದು 20 ಚಾಲ್ತಿನಲ್ಲಿದೆ. ಇನ್ನೂ 25 ಮುಗಿಯೋ ಹಂತದಲ್ಲಿದೆ. 2-3 ತಿಂಗಳಲ್ಲಿ ಎಲ್ಲ ಕೂಡ ಮುಗಿದೋಗುತ್ತೆ. ಒಟ್ಟು ನಮ್ಮ ದೇಶದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಟ್ರ್ಯಾಕ್ಸು ನಮ್ಮ ರಾಜ್ಯ ಆಗುತ್ತೆ, 45 ಆಗುತ್ತೆ ಟೋಟಲ್. ಇದರಲ್ಲಿ ಮ್ಯಾನ್ಯುವಲ್ ಏನಿರಲ್ಲ, ಸೆನ್ಸಾರ್ಸ್ ಮೋಟರ್ ಯಾರು ಕೇಸ್ ಹಾಕಿದ್ರಿ ಸ್ವಲ್ಪ ತಲ ಆಯಿತು, ಎಲ್ಲ ಸೆನ್ಸಾರ್ ಹಾಕಿದ್ರೆ ಡ್ರೈವ್ ಮಾಡ್ತಾ ಇದ್ದಾಗ ಸೆನ್ಸಾರೇ ಪಾಸ್ ಮಾಡೋದು. ಈ ಥರದ್ದು ಟ್ರ್ಯಾಕ್ಸ್ ಬಿದ್ದರೆ ಡ್ರೈವರ್ಸ್ ಒಳ್ಳೆ ಡ್ರೈವಿಂಗು, ಅದು ಕಮರ್ಷಿಯಲ್ ಡ್ರೈವರ್ ಇರ್ಬೋದು, ಸ್ವಂತ ಓಡ್ತಿರ್ಬೋದು. ಆರ್.ವಿ. ದೇಶಪಾಂಡೆ ಮಾತನಾಡಿ, ಇಂದು ದಾಂಡೇಲಿಯಲ್ಲಿ ಸಹಾಯಕ ಸಾರಿಗೆ ಕಚೇರಿ ಹಾಗೂ ಸ್ವಯಂ ಚಾಲಿತ ಚಾಲನಾ ಪಥವು ಪ್ರಾರಂಭವಾಗಿದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರ ಕೊಡುಗೆ. ಅವರು ನನ್ನ ಆತ್ಮೀಯ ಸ್ನೇಹಿತರು. ಭರವಸೆಯನ್ನು ಕೊಡುವ ಸಚಿವರಲ್ಲ, ಭರವಸೆಯನ್ನು ಈಡೇರಿಸುವ ಸಚಿವರೆಂದರು. ವೇದಿಕೆಯಲ್ಲಿ ಸ್ವಯಂ ಚಾಲಿತ ಚಾಲನಾ ಪಥದ ಕಾಮಗಾರಿಯ ಗುತ್ತಿಗೆದಾರನಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಧಾರವಾಡದ ಅಪರ ಸಾರಿಗೆ ಆಯುಕ್ತರಾದ KT ಹಾಲಸ್ವಾಮಿ, ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತ ಸಿದ್ದಪ್ಪ H. ಕಲೇರಿ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯ ಕಾರ್ಯಕಾರಿ ಅಭಿಯಂತರರಾದ ಸೋಮಣ್ಣ V. ಅಗಡಿ, RTO ಅವಿನಾಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಹಾಗೂ ಮುಂತಾದವರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.